ವೆಲ್ಕಮ್ ಟು ದ ಕಿಡಿ ಟ್ರಿಕ್ಸ್ ಚಾನೆಲ್ಗೆ. ಗೈಸ್, ನಿಮಗೆ ಫಸ್ಟ್ ಆಫ್ ಆಲ್ ಪ್ರೂಫ್ ತೋರಿಸ್ಬೇಕಂತ ಮಾಡಿದೆ, ಬಟ್ ಇಲ್ಲಿ ಯಾವುದು ಪ್ರೂಫ್ ತೋರಿಸಲ್ಲ ನಾನು. ಈ ಅಪ್ಲಿಕೇಶನ್ ನಿಮ್ಗೆ ಆಲ್ರೆಡಿ ಗೊತ್ತು, ಪೇಮೆಂಟ್ ಎಲ್ಲ ವೆರಿಫೈಡ್ ಇದಾವೆ. ಮತ್ತೆ ಇನ್ನೊಂದು ಫಾರ್ಮ್ ಲಿಂಕ್ ಫಿಲ್ಅಪ್ ಮಾಡಿದಿರುತ್ತೆ, ಅದ್ರದ್ದು ಕೂಡ ಪೇಮೆಂಟ್ ವೆರಿಫೈಡ್ ಇದೆ. ಸೊ ಇಲ್ಲಿ ಏನು ಪ್ರತಿಯೊಂದ್ರದ್ದು ಕೂಡ ಹೇಳ್ಕೊಡಕ್ ಹೋಗ್ತೀನಲ್ಲ, ಜಸ್ಟ್ 2 ರಿಂದ 3 ನಿಮಿಷ ತಗೋತಾ, ಒಂದಲ್ಲ 4-5 ಆಫರ್ಗಳನ್ನು ಕಂಪ್ಲೀಟ್ ಮಾಡ್ತಾರೆ. ಅದ್ರ ಬದಲಾಗಿ ನಿಮ್ಗೆ ಇಷ್ಟಿಷ್ಟು ಸಿಗುತ್ತೆ. ಅಂದ್ರೆ ಇಷ್ಟಿಷ್ಟಲ್ಲ, ಇದ್ರ ಡಬಲ್ ಸಿಗುತ್ತೆ. ಸೊ ಯಾವ ತರ ಮಾಡ್ಕೊಳ್ಳೋದು, ಹೆಂಗ್ ಮಾಡ್ಕೊಳ್ಳೋದು ಅಂತ A to Z ಹೇಳ್ಕೊಡ್ತೀನಿ. ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ, ಜಾಸ್ತಿ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. UPI ನಿಮಗೆ ಪೇಮೆಂಟ್ ಸಿಗುತ್ತಾ, A to Z ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸಬರಿದ್ರೆ ಮೇಕ್ ಶೋರ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ನೋಟಿಫಿಕೇಶನ್ ಆನ್ ಅಲ್ಲಿ ಇಟ್ಕೊಡ್ರಿ. ಇದೇ ತರ ಟ್ರಿಕ್ಸ್ ಅಂಡ್ ಟಿಪ್ಸ್ ನಮ್ಮ ಚಾನಲ್ ಯಾವಾಗಲೂ ಬರ್ತಾ ಇರ್ತಾವೆ. ಓಕೆ, ಸೊ ಬರೀ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಮತ್ತೆ ಯಾರಾದರೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗ್ರಿ. ಸೊ ಏನಾದ್ರೂ ಅಪ್ಡೇಟ್ ಚೇಂಜಸ್ ಆಯ್ತು ಅಂದ್ರೆ ನಾನು ಟೆಲಿಗ್ರಾಮ್ಲಿ ಹೇಳ್ತಿರ್ತೀನಿ ಅಂತ. ಓಕೆ, ಬರೀ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡಿ. ಓಕೆ, ಲಿಂಕ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡಿದ್ರ ಅಂತಂದ್ರೆ ನಂಗೆ ಟೆಲಿಗ್ರಾಮ್ ಕರ್ಕೊಂಡು ಹೋಗುತ್ತೆ. ಅಲ್ಲೇ ನಿಮಗೆ ಪ್ರತಿಯೊಂದು ಲಿಂಕ್ ಅನ್ನು ಸಿಗುತ್ತೆ. ಸೊ ಇಲ್ಲಿ ಫಸ್ಟ್ನೇ ಆಫರ್ ಸಿಂಪಲ್ ಆಫರ್ ಇರುತ್ತೆ, ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ರಿವ್ಯೂ ಮಾಡಿದಿರುತ್ತೆ. ಯಾವ ತರ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸೊ ಅದ್ರ ಬದಲಾಗಿ ನಿಮಗೆ ಕ್ಯಾಶ್ ಬ್ಯಾಕ್ ಅನ್ನೋದು ಸಿಗುತ್ತೆ. ಸೊ ಅದ್ರ ಮ್ಯಾಗ ಲಿಂಕ್ ಮ್ಯಾಗ ಕ್ಲಿಕ್ ಮಾಡ್ಕೊಡ್ರಿ. ಈ ಅಪ್ಲಿಕೇಶನ್ ಜಸ್ಟ್ ನೀವು ಇನ್ಸ್ಟಾಲ್ ಮಾಡೋದಿರುತ್ತೆ, ಓಪನ್ ಮಾಡೋ ಅವಶ್ಯಕತೆ ಇಲ್ಲ, ರಿಜಿಸ್ಟರ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದನ್ನ ಇನ್ಸ್ಟಾಲ್ ಮಾಡ್ಕೊಡ್ರಿ. ಆಮೇಲೆ ರಿವ್ಯೂ ಕೊಡೋಕಾಗುತ್ತೆ. ಇನ್ಸ್ಟಾಲ್ ಮಾಡಿದ ತಕ್ಷಣ ರಿವ್ಯೂ ಕೊಡಕ್ ಹೋಗ್ಬೇಡ್ರಿ, ಕರೆಕ್ಟ್ ಆಗಿ ರಿವ್ಯೂ ಅಲ್ಲ ಅದು. ಈಗ ನೀವೇ ಮಾಡ್ಬೇಕಂದ್ರೆ ವಾಪಸ್ ಬರ್ರಿ. ಸೊ ಆ ಲಿಂಕ್ ಮೇಲೆ ಮತ್ತೆ ವಾಪಸ್ ಕ್ಲಿಕ್ ಮಾಡ್ಕೊಡ್ರಿ. ಇವಾಗ ನೋಡ್ರಿ, ಮೇಲ್ಗಡೆ ಆಪ್ ಇನ್ಸ್ಟಾಲ್ ಇದ್ದು ಕೆಳಗಡೆ ರಿವ್ಯೂ ಇದ್ದು ತೋರಿಸುತ್ತಾ. ಸೊ ಅದನ್ನ 5 ಸ್ಟಾರ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಕಮೆಂಟ್ಸ್ಗಳನ್ನ ಡಿಫ್ರೆಂಟ್ ಆಗಿ ಕೊಡಬೇಕಾಗುತ್ತಾ. ನಾನು ಒಂದು 4-5 ಕಮೆಂಟ್ಸ್ಗಳು ಕೊಟ್ಟಿದ್ದೀನಿ. ಅದ್ರೊಳಗಡೆ ನೀವು ಯಾವ್ದಾದ್ರು ಒಂದನ್ನು ಚೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ ಸೊ ಪೋಸ್ಟ್ ಮಾಡ್ಕೊಡ್ರಿ. ಮೇಲ್ಗಡೆ ಪೋಸ್ಟ್ ಅಂತ ಬರುತ್ತೆ, ಆಮೇಲೆ ಡನ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ದಟ್ಸ್ ಇಟ್, ರಿವ್ಯೂ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಬಂದ್ಬಿಟ್ಟು ಮೇಲ್ಗಡೆ ಆಪ್ ಇನ್ಸ್ಟಾಲ್ ಇದ್ದು ಕೆಳಗಡೆ ನಿಮಗೆ ಇಲ್ಲಿ ರಿವ್ಯೂ ಕೊಟ್ಟಿದ್ದು ತೋರಿಸಬೇಕು. ಆ ತರದೊಂದು ಸ್ಕ್ರೀನ್ ಶಾಟ್ ತಗೊಳ್ರಿ. ಒಂದು ಫಾರ್ಮ್ ಕೊಟ್ಟಿರ್ತೀನಿ, ಆ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ಕೆಳಗಡೆ ಸ್ವಲ್ಪ ಡೌನಿಗೆ ಬಂದ್ರೆ ನಿಮ್ಗೆ ಆಡ್ ಫೈಲ್ ಅಂತ ತೋರಿಸುತ್ತೆ. ಅದ್ರ ಮೇಲೆ ಟ್ಯಾಪ್ ಮಾಡ್ರಿ. ಇವಾಗ ಏನ್ ಸ್ಕ್ರೀನ್ ಶಾಟ್ ತೊಗೊಂಡಿರ್ತಾರಲ್ಲ ಅದನ್ನ ನೀವು ಅಪ್ಲೋಡ್ ಮಾಡ್ತಿರುತ್ತೆ. ಅಪ್ಲೋಡ್ ಮಾಡ್ಬಿಟ್ಟು ಅದಾದ್ಮೇಲೆ ಕೆಳಗಡೆ ನಿಮ್ಗೆ ಇಲ್ಲಿ UPI ನ ಎಂಟರ್ ಮಾಡಕ್ ಹೇಳುತ್ತೆ. ಓಕೆ, ಸೊ UPI ನ ಕರೆಕ್ಟ್ ಆಗಿ ಹಾಕೊಡ್ರಿ. ಮತ್ತೆ ನಿಮ್ಗೆ ಎಡಿಟ್ ಮಾಡಕ್ಕಾಗಲ್ಲ. UPI ನ ಹಾಕೊಂಡ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ದಟ್ಸ್ ಇಟ್, ಮುಗೀತು. ನಿಮಗೆ ಇಲ್ಲಿ ತೋರಿಸುತ್ತೆ ವಿದಿನ್ 24 hours ಅಲ್ಲಿ ಇಷ್ಟು ಬಂದು ರಿಶ್ಯೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ವಿದಿನ್ 24 hours ಪ್ರತಿಯೊಬ್ಬರು ಕೂಡ ರಿಶ್ಯೂ ಆಗುತ್ತೆ. ಓಕೆ, ಇದು ಆಯ್ತು. ನೆಕ್ಸ್ಟ್ ಆಫರ್ ಬಂದ್ಬಿಟ್ಟು ಫ್ರೆಶ್ ಆಗಿರೋ ಆಫರ್ಗಳು ಬಂದಿದ್ದೋ. ಓಲ್ಡ್ ಅಪ್ಲಿಕೇಶನ್ ಇದೆ, ಬಟ್ ಅದರೊಳಗಡೆ ಫ್ರೆಶ್ ಆಗಿ ಆಫರ್ ಬಂದಿದ್ದೋ. ಅದು ಬಂದ್ಬಿಟ್ಟು app20.com ಮತ್ತೆ ಅಪ್ಲಿಕೇಶನ್ ಒಳಗಡೆ ಕೂಡ ಇದಾವೆ. ಅಪ್ಲಿಕೇಶನ್ ಅಲ್ಲಿ ಫಸ್ಟ್ ನೀವು .com ಅಲ್ಲಿ ಮಾಡ್ಬೇಕಂತಂದ್ರೆ ನೋಡ್ತಾ ಇರ್ಬೋದು, ಒಂದು ಆಫರ್ ಬಂದಿದೆ. ಇಲ್ಲಿ ಡಿಫ್ರೆಂಟ್ ಲಿಮಿಟೆಡ್ ಟೈಮ್ಸ್ ಇರ್ತಾವ. ಇದ್ರ ಮ್ಯಾಗ ಫಸ್ಟ್ ಅದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಡ್ರಿ. ಇನ್ಸ್ಟಾಲ್ ಅಂತ ಕೊಟ್ಟಿರ್ತಾರೆ ಇಲ್ಲಿ, ಇನ್ಸ್ಟಾಲ್ ಆಪ್ ಅಂತ. ಸೊ ಅದ್ರ ಮ್ಯಾಗ ಟ್ಯಾಪ್ ಮಾಡಿದ್ರೆ ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಡ್ರಿ, ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಬ್ಯಾಕ್ ಬರ್ರಿ, ಮತ್ತೆ ಒಳ್ಳೆ ಇನ್ಸ್ಟಾಲ್ ಆಪ್ ಮ್ಯಾಗ ಕ್ಲಿಕ್ ಮಾಡಿದ್ರೆ ಇವಾಗ ನಿಮ್ಗೆ ಪ್ರಾಪರ್ ಆಗಿ ಇಲ್ಲಿ ರಿವ್ಯೂ ಕೊಡಕ್ ಬರುತ್ತೆ. 5 ಸ್ಟಾರ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಅಪ್ಲಿಕೇಶನ್ ಯಾವ ತರದ್ದು ಇರುತ್ತೆ ಅದ್ರ ಮ್ಯಾಗ ನೀವು ಇಲ್ಲಿ ರಿವ್ಯೂನ ಕೊಡಬೇಕಾಗುತ್ತೆ. ಅಪ್ಲಿಕೇಶನ್ ಡೆಲಿವರಿ ಅಪ್ಲಿಕೇಶನ್ ಇತ್ತು, ನಿಮ್ಗೆ ಇಲ್ಲಿ ಸ್ಪೀಡ್ ಡೆಲಿವರಿ, ಹೋಮ್ ಡೆಲಿವರಿ, ಬೆಸ್ಟ್ ಡೆಲಿವರಿ ಆಪ್, ಅದು ಇದು ಅಂತ ಏನಾದ್ರು ಕಮೆಂಟ್ ಮಾಡ್ಕೊಂಡು ಪೋಸ್ಟ್ ಮಾಡ್ಕೊಡ್ರಿ. ಆಮೇಲೆ ನಿಮ್ಗೆ ಮೇಲ್ಗಡೆ ಆಪ್ ಇನ್ಸ್ಟಾಲ್ ಇದ್ದು ಕೆಳಗಡೆ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ನಿಮ್ಗೆ ತೋರಿಸ್ತಿರ್ಬೇಕು. ಸ್ಕ್ರೀನ್ ಶಾಟ್ ನ ತಗೊಳ್ರಿ. ಆಮೇಲೆ ಮೊಬೈಲ್ ನಂಬರ್, UPI ID, ಆಮೇಲೆ ಚೂಸ್ ಫೈಲ್ ಅಂತಿದ್ರೆ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನೀವು ಸ್ಕ್ರೀನ್ ಶಾಟ್ ನ ಅಪ್ಲೋಡ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ಕೊಡ್ರಿ. ಇದು ಒಂದು ಹೊಸ ಆಫರ್ ಇತ್ತು ಇದ್ರೊಳಗಡೆ. ಓಕೆ, ಇದನ್ನ ಆಯ್ತು. ಓಕೆ, ಇದೇ ತರದ್ದು ಇನ್ನೊಂದು ಸೇಮ್ ಇದೆ. ಇದ್ರದ್ದು ಕೂಡ ಅಷ್ಟೇ ವಿದಿನ್ 24 hours ಅಲ್ಲಿ ಬಂದು ನಿಮ್ಗೆ ರಿಶ್ಯೂ ಅನ್ನೋದಾಗುತ್ತೆ. ಓಕೆ, ಸೊ ಇದು ಆದ್ಮೇಲೆ ಇನ್ನೊಂದು ತೋರಿಸುತ್ತಾ. ಇಲ್ಲಿ ಏನ್ ಗ್ರೀನ್ಗಳು ಇರ್ತಾವಲ್ಲ ಇವೆಲ್ಲ ನಿಮ್ಗೆ ಆಕ್ಟಿವ್ ಇರ್ತಾವ. ಏನ್ ರೆಡ್ ಇರ್ತಾವಲ್ಲ ಅವು ಇನ್ಆಕ್ಟಿವ್ ಇರ್ತಾವ. ಮತ್ತೆ ಬೇರೆ ಡಿಫ್ರೆಂಟ್ ಇದಾವ, ಎಲ್ಲ ಸೇಮ್ ಇರ್ತಾವ. ಇದು ಬಂದ್ಬಿಟ್ಟು ಲೋನ್ ಅಪ್ಲಿಕೇಶನ್ ಇದೆ, ಇನ್ಸ್ಟಾಲ್ ಮಾಡ್ಕೊಡ್ರಿ. ಲೋನ್ ಬಗ್ಗೆ ಏನಾದ್ರು ಒಂದು ಸ್ವಲ್ಪ ಬೆಸ್ಟ್ ಒಂದು ಕಮೆಂಟ್ ಬಿಟ್ಕೊಡ್ರಿ, ಅಥವಾ ಸ್ಕ್ರೀನ್ ಶಾಟ್ ನ ಅಪ್ಲೋಡ್ ಮಾಡ್ಕೊಡ್ರಿ. ಇದ್ರದ್ದು ಕೂಡ 24 hours ಅಲ್ಲಿ ಬರ್ತಾ. ಇದು ಆಯ್ತು. ಇವಾಗ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಕ್ಕೆ ಅಲ್ಲಿ ಡೌನ್ಲೋಡ್ APK ಅಂತ ಕೊಟ್ಟಿರ್ತಾರೆ ಮೇಲ್ಗಡೆ. ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಓಪನ್ ಮಾಡ್ಕೊಂಡು ನಂಬರು ಮತ್ತೆ ನೀವು OTP ಹಾಕೊಂಡು ರಿಜಿಸ್ಟರ್ ಮಾಡ್ಕೊಡ್ರಿ. ಸೊ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಗೆ ಇದು ಕೇಳುತ್ತೆ. ಓಕೆ, ರಿಜಿಸ್ಟರ್ ಮಾಡುವಾಗ ಏನೇನು ಕೇಳುತ್ತೆ ಅಂತಂದ್ರೆ ನಂಬರು, Gmail, UPI ID ಕೇಳುತ್ತೆ. ಕರೆಕ್ಟ್ ಆಗಿ ಹಾಕೊಡ್ರಿ. ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಹೋಮ್ ಪೇಜ್ ಅಲ್ಲಿ ಈ ತರ ಇಂಟರ್ಫೇಸ್ ಬರುತ್ತಾ. ಇಲ್ಲಿ ನಿಮ್ಗೆ ಬೇರೆ ಆಫರ್ಗಳು ಬಂದಿರ್ತಾವ. ಸೊ ಇಲ್ಲಿ ಒಂದು ಆಫರ್ ಇದೆ, ನೋಡ್ತಾ ಇರ್ಬೋದು. ಹೊಸ ಆಫರ್ಗಳು ಇದಾವೆ ಇದ್ರ ಒಳಗಡೆ. ಯಾವ್ದು ಅಂತಂದ್ರೆ ಇಲ್ಲಿ ಒಂದು ವ್ಯೂಸ್ ಡೀಟೇಲ್ ಅಂತಿದೆಯಲ್ಲ, ಸೊ ಇದ್ರ ಮೇಲೆ ಟ್ಯಾಪ್ ಮಾಡ್ರಿ. ಓಕೆ, ಟ್ಯಾಪ್ ಮಾಡಿದ್ರೆ ಅನ್ಕೊಡ್ರಿ. ಸೊ ಈ ತರ ಅವರಾಗಿ ಒಂದು ಕಮೆಂಟ್ಗಳನ್ನ ಕೊಟ್ಟಿರ್ತಾರ. ಆ ಕಮೆಂಟ್ ನ ಕಾಪಿ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಇನ್ಸ್ಟಾಲ್ ಆಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಈ ಆಪ್ ಬರುತ್ತೆ. ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಡ್ರಿ, ಓಪನ್ ಮಾಡೋದು, ರಿಜಿಸ್ಟರ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ರಿವ್ಯೂ ಕೊಡ್ಬೇಕಾಗತ್ತಾ, ಮತ್ತೆ ಬ್ಯಾಕ್ ಬರ್ರಿ, ಮತ್ತೆ ಒಳ್ಳೆ ಇನ್ಸ್ಟಾಲ್ ಆಪ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಇವಾಗ ಪ್ರಾಪರ್ ಆಗಿ ತೋರಿಸುತ್ತೆ ನಿಮ್ಗೆ ಯಾವ ತರ ರಿವ್ಯೂ ಕೊಡೋದಂತ. ಸೊ ಆ ರಿವ್ಯೂ ಕೊಟ್ಕೊಂಡ್ಬಿಟ್ಟು ಆ ಪೋಸ್ಟ್ ಮಾಡ್ಕೊಡ್ರಿ. ಅವ್ರು ಏನ್ ಕಮೆಂಟ್ ಕೊಟ್ಟಿರ್ತಾರೋ ಅದೇ ಕಮೆಂಟ್ ನ ಪೋಸ್ಟ್ ಮಾಡ್ಕೊಂಡ್ಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಇದ್ರದ್ದು ಒಂದು ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟು ವಾಪಸ್ ಹೋಗಿ ಇಲ್ಲಿ ಅಪ್ಲೋಡ್ ಮಾಡ್ಕೊಡ್ರಿ. ಓಕೆ, ನೀವು ಸ್ಟಾರ್ಟಿಂಗ್ ಅಲ್ಲಿ ರಿಜಿಸ್ಟರ್ ಆಗಿ ಯಾವ UPI ID, ಯಾವ Gmail, ಯಾವ ನಂಬರ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಬಂದು ಇಲ್ಲಿ ವಿದಿನ್ 24 hours ಅಲ್ಲಿ ಬಂದು ರಿಶ್ಯೂ ಅನ್ನೋದಾಗುತ್ತೆ. ಇವಾಗ ಸಬ್ಮಿಟ್ ಅನ್ನೋದಾಯ್ತು. ಓಕೆ, ಈ ತರ ಮತ್ತೆ ಡಿಫ್ರೆಂಟ್ ಇದೆ. ಇನ್ನೊಂದು ಮಾಡಿ ತೋರಿಸ್ತೀನಿ. ಕೆಲವೊಂದ್ರ ಕಮೆಂಟ್ಗಳು ಕೊಟ್ಟಿರಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇದೊಂದು ಆಫರ್ ಇದೆ. ಇದ್ರೊಳಗೆ ಏನು ಕಮೆಂಟ್ ಕೊಟ್ಟಿಲ್ಲ, ಫಾಲೋ ಲಿಂಕ್ ಅಂತ ಇದೆ. ಸೊ ಅದ್ರ ಮೇಲೆ ಟ್ಯಾಪ್ ಮಾಡ್ರಿ, ಆ್ಯಪ್ ಬರುತ್ತೆ, ಇನ್ಸ್ಟಾಲ್ ಮಾಡ್ಕೊಡ್ರಿ. ಇದೊಂದು ಕೂಪನ್ ಕೋಡ್ ಡಿಸ್ಕೌಂಟ್ ಆ್ಯಪ್ ಅಂತ ಹೇಳ್ತೀವಿ, ಮತ್ತೆ ಫುಡ್ ಡೆಲಿವರಿ ಡಿಸ್ಕೌಂಟ್ ಆ್ಯಪ್ ಅಂತ ಹೇಳ್ತೀವಿ. ಸೊ ಅದ್ರ ಬಗ್ಗೆ ನೀವೇನಾದ್ರು ಕಮೆಂಟ್ಗಳು ಮಾಡ್ಕೊಡ್ರಿ. ಅವರಾಗಿ ಕೆಲವೊಂದು ಕಮೆಂಟ್ಸ್ಗಳು ಕೊಟ್ಟಿರ್ತಾರ.
ಅವ್ರು ಕೊಟ್ಟಿರಲಿಲ್ಲ ಅಂದ್ರೆ ಓನ್ ಆಗಿ ನೀವೇ ಪೋಸ್ಟ್ ಮಾಡ್ಕೊಂಡ್ಬಿಟ್ಟು 5 ಸ್ಟಾರ್ ಕೊಟ್ಟು ಪೋಸ್ಟ್ ಮಾಡ್ಕೊಡ್ರಿ, ಡನ್ ಮ್ಯಾಗ್ ಕ್ಲಿಕ್ ಮಾಡ್ಕೊಡ್ರಿ, ಈ ತರ ತೋರಿಸ್ತಿರುತ್ತೆ. ಅದು ಒಂದು ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟು ಹೋಗಿ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಹೋಗಿ ಅಪ್ಲೋಡ್ ಮಾಡ್ಕೊಡ್ರಿ ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟು. ಅಪ್ಲೋಡ್ ಆದ ತಕ್ಷಣ ನೆಕ್ಸ್ಟ್ ಬಂದ್ಬಿಟ್ಟು ಇದ್ರದ್ದು ಕೂಡ ಅಷ್ಟೇ ವಿದಿನ್ 24 hours ಅಲ್ಲಿ ನಿಮಗೆ ಒಂದು ರಿಶ್ಯೂ ಅನ್ನೋದಾಗುತ್ತೆ. ನೀವು ಚೆಕ್ ಮಾಡ್ಬೇಕಂದ್ರೆ ಕೆಳಗಡೆ ಇಲ್ಲಿ ನಿಮಗೆ ಹಿಸ್ಟ್ರಿ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಟ್ಯಾಪ್ ಮಾಡ್ರಿ, ಟ್ಯಾಪ್ ಮಾಡಿದ ತಕ್ಷಣ ಇಲ್ಲಿ ಪೆಂಡಿಂಗ್ ಅಲ್ಲಿ ಇದೆ ನೋಡ್ತಾ ಇರೋದು. ಸೊ ಇಲ್ಲಿ ನಿಮಗೆ ತೋರಿಸುತ್ತಾ. ಆಮೇಲೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರಂದ್ರೆ ಇಲ್ಲಿ ಮೇಲೆ ಏನಾದ್ರು ಚೇಂಜಸ್ ಮಾಡಬೇಕು, ಏನಾದ್ರು ಅಪ್ಡೇಟ್ ಮಾಡಬೇಕಂತಂದ್ರೆ ಪ್ರತಿಯೊಂದು ಇಲ್ಲಿ ತೋರಿಸುತ್ತಾ ಚೇಂಜಸ್ಗಳು ಮಾಡ್ಕೋಬಹುದು. UPI ID ಆಯ್ತು, ಏನಾದರೂ ಆಯ್ತು. ಓಕೆ, ಸೊ ಇಷ್ಟ ಆಯ್ತು. ಸೊ ಇದು ಎರಡು ಏನು ಹೇಳಿದನಲ್ಲ, ಎರಡು ವೆಬ್ಸೈಟ್ ಅಲ್ಲಿ ಮಾಡಬಹುದು. ಮತ್ತೆ ಫಸ್ಟ್ನೇದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತೀರಾ, ಸೊ ಅದ್ರದ್ದಾಗಿ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಒಂದಾಯ್ತು. ನೆಕ್ಸ್ಟ್ ಬಂದ್ಬಿಟ್ಟು app20.com ಅಲ್ಲಿ ಒಂದು ಆಫರ್ ಬಂದಿದೆ. ಮತ್ತೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂತಿರಲ್ಲ, ಅದೇ app20.com ಅದ್ರೊಳಗಡೆ ಆಫರ್ಗಳು ಬಂದ. ಈ ಪ್ರತಿಯೊಂದು ಕೂಡ ಮಾಡ್ಕೊಡ್ರಿ, ಈಸಿ ಇರುತ್ತೆ. ಸೊ ನಿಮಗೆ ಇಲ್ಲಿ ಒಂದು ಸ್ವಲ್ಪ ಆರಾಮ್ಸೆ ಈಸಿ ಪಾಕೆಟ್ ಮನಿಯಾಗಿ ಅರ್ನಿಂಗ್ ನ ಮಾಡ್ಕೋಬಹುದು. ಓಕೆ, ಈ ತರ ಇದು A to Z ನ ಹೇಳಿದ್ದೇನೆ. ಸೊ ಯಾವುದು ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ 2-3 ನಿಮಿಷದಾಗ ಪ್ರತಿಯೊಂದು ಕೂಡ ನೀವು ಮುಗಿಸಿಬಿಟ್ಟು ಈಸಿಯಾಗಿ ವೇಟ್ ಮಾಡ್ತಾ ಇರಿ. 24 hours ಅಲ್ಲಿ ನಿಮಗೆ ಬಂದು ರಿಶ್ಯೂ ಅನ್ನೋದಾಗುತ್ತೆ. ಓಕೆ, ಸೊ ಮತ್ತೆ ಏನಾದರೂ ಡೌಟ್ ಇದ್ರೆ ನಾನು ಟೆಲಿಗ್ರಾಮಲ್ಲಿ ಕೇಳ್ಕೊಳ್ರಿ, ಅಲ್ಲಿ ನಿಮಗೆ ಕ್ಲಿಯರ್ ಮಾಡ್ತೇನೆ ಅಂತ. ಸಿಗೋಣ ಬೇರೆ ವಿಡಿಯೋದಲ್ಲಿ. ಬಾಯ್.